ಮನುಷ್ಯರು ಹೇಗಿದೆ ಸಿನಿಮಾ ಹನುಮಾನ್? ಫಸ್ಟು ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಸರ್. ಈ ಸಂಕ್ರಾಂತಿಗೆ ಫಸ್ಟ್ ಮೊದಲನೇದಾಗಿ ಎಲ್ಲರಿಗೂ ಜೈ ಶ್ರೀರಾಮ್. ಫಸ್ಟ್ ಟೈಮ್ ಹೇಳ್ತಾ ಇದೀನಿ ಅನ್ಸುತ್ತೆ ಈ ಥರ, ಯಾಕಂದರೆ ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರ ಬಾಯಲ್ಲಿ ಎಲ್ಲರ ಮನಸ್ಸಲ್ಲೂ ಅದೊಂದೇ ಬರುತ್ತೆ. ತುಂಬ ಖುಷಿ ಆಯ್ತು ಸರ್. ಸಂಕ್ರಾಂತಿ ಸಿನಿಮಾಗೆ ಒಂದು ಅದ್ಭುತವಾದ ಸಿನಿಮಾ. ಹಳೆ ಕಾಲದ ಸಿನಿಮಾಗಳು ನೋಡ್ತಿದ್ವಲ್ಲ, ಒಂದೊಂಥರ ಫೀಲ್ ಮಜಾ ಇರೋದು. ಒಂದು ಪ್ರಾಣಿ ಹೆಂಗ್ರು, ಒಂದು ಕೋತಿ, ಫ್ಯಾಂಟಸಿ ವರ್ಲ್ಡ್ ಮತ್ತೆ ಕರ್ಕೊಂಡು ಹೋಗಿದ್ದಾರೆ. ಆದಿಪುರುಷ ಅಂತ ಏನು ಬಂತು ರೀಸೆಂಟಾಗಿ 400 ಕೋಟಿ ಬಜೆಟ್ ಹಾಕಿ 50 ಕೋಟಿಲೂ ಅವ್ರ ಅಪ್ಪನ ಥರ ಸಿನಿಮಾ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಒಂದು ಮೈನಸ್ ಫಾಲ್ಟ್ ಇಲ್ಲ. ಅದು ನನಗೆ ಫ್ಲ್ಯಾಶ್ ಬ್ಯಾಕ್ ಅಂಜಿ ಸಿನಿಮಾ ನೋಡಿದ್ರು, ಚಿರಂಜೀವಿ ಅವ್ರದ್ದು ಮೆಗಾಸ್ಟಾರ್ ಅವ್ರು ಆಗ ಮಾಡಿದ್ರು ಅಂಥ ಫ್ಯಾಂಟಸಿ ಸಿನಿಮಾನ ಮತ್ತೆ ತಗೊಬಂದಿರೋದು. ಅದು ಇವಾಗ ಕರೆಕ್ಟ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನಡೀತಾ ಇರೋ ಪಾಲಿಟಿಕ್ಸ್ ಇದರಲ್ಲೂ ನಮ್ಮ ಧರ್ಮನ ಸ್ವಲ್ಪ ಎಲ್ಲ ಕಡೆ ತುಳಿತಾ ಇರೋ ಪ್ರಯತ್ನ ನಡೀತಾ ಇದ್ದಾವೆ. ಇದು ಕರೆಕ್ಟ್ ಟೈಮು. ಇವಾಗ ರಾಮಂದು ಅಲ್ಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಸ್ಥಾಪನೆ ಆಗ್ತಾಯಿದೆ 22ಕ್ಕೆ. ಇವಾಗ ರಾಮರಾಜ್ಯ ಸ್ಥಾಪನೆ ಆಗಬೇಕು. ಆ ಸ್ಥಾಪನೆ ಆಗುತ್ತೆ ಅಂತ ಒಂದು ಭರವಸೆ ಮೂಡಿಸುವಂಥ ಸಿನಿಮಾ ಹನುಮಾನ್ ಸಿನಿಮಾ. ನಮ್ಮ ಬಜರಂಗಿ ಇನ್ನೂ ಜೀವಂತವಾಗಿ ನಮ್ಮ ಜೊತೆ ಇದ್ದಾನೆ. ಬರೋ ಟೈಮ್ ಬಂದಾಗ ಖಂಡಿತ ಬಂದೇ ಬರ್ತಾನೆ ಅನ್ನೋ ಒಂದು ಭರವಸೆ ಈ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಒಂದು ಒಳ್ಳೆ ಟ್ವಿಸ್ಟ್ ಇದೆ ಸಿನಿಮಾದಲ್ಲಿ. ಎಲ್ಲರೂ ಫಿಲಮ್ ಪೂರ್ತಿ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ಆಂಜನೇಯ ಸ್ವಾಮಿ ಬರ್ತಾರಲ್ಲ, ಮೈಯೆಲ್ಲ ಜುಮ್ ಅನ್ನೋದು ನಿಜವಾಗ್ಲೂ ಬಂದರೆ ಚಪ್ಪಲಿ ಬಿಚ್ಚಿ ಕೂತ್ಕೊಬಿಡ್ಬೇಕು ಆ ಸೀನಲ್ಲೆಲ್ಲ. ಎಲ್ಲರೂ ಆ ರೇಂಜಲ್ಲಿ ತೆಗ್ದಿದ್ದಾರೆ. ತುಂಬ ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಲ್ಲೆಲ್ಲ ಚೋಟಾ ಭೀಮೆಲ್ಲ ನೋಡಿದಾಗ ಖುಷಿ ಆಗೋದು. ಇವಾಗ ಅದೇ ಥರ ಸಿನಿಮಾನ ಗ್ರ್ಯಾಂಡಾಗಿ ಮಾಡಿಟ್ಟವ್ರಲ್ಲ. ದೇವರಾಣಗೂ ಹೊಸ ಡೈರೆಕ್ಟರ್ಗಳಿಗೆ ಬರಬೇಕು ಅನ್ನೋದು. ಹಳೇ 3 ಫಿಲಮ್ ನೋಡಿದ್ವಿ, ಅದು ಈ ರೇಂಜಲ್ಲೆಲ್ಲ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಮ್ಮ ಕನ್ನಡ ಹೀರೋಗಳಿಗಿಂತ ಸಿನಿಮಾ ಬೀಳ್ಬೇಕು ಸರ್, ನನ್ನ ಆಸೆ ಅದು. ನಮ್ಮ ಕನ್ನಡ ಹೀರೋಗಳಿಗಿಂತ ಸಿನಿಮಾ ಬಿದ್ದರೆ ಸೀರಿಯಸ್ ಆಗಿ ಎಲ್ಲೋ ಹೋಗ್ಬಿಡುತ್ತೆ. ಇಷ್ಟು ದಿನ ನಾವು ಬೇರೆ ಸಿನಿಮಾಗಳು ನೋಡಿ ಮನಸ್ಸಲ್ಲಿ ಅದೇ ಅನ್ಕೊಂತೀವಿ ಸರ್. ಅದೇ ಚೆನ್ನಾಗಿರೋ ಸಿನಿಮಾ ಬಂದ್ರು ನಮ್ಮ ಹೀರೋಗೆ ಬಿದ್ದಿದ್ರೆ ಸಾಕಾಗಿರ್ತಾಯ್ತಲ್ಲಪ್ಪ ಅಂತ ಅನ್ಸೋದು. ಅದರಲ್ಲಿ ಇನ್ನೊಂದು ಸಿನಿಮಾ ಸರ್. ಇನ್ನೊಂದು ಇದಕ್ಕೆ ಥಿಯೇಟರ್ ಆಲ್ಮೋಸ್ಟ್ ಸಿಕ್ಕಿಲ್ಲ ಎಲ್ಲೂ. ಸರ್ ಇವಾಗ ಮಾಲ್ಗಳೆಲ್ಲ ಹೌಸ್ಫುಲ್ ಆಗಿದೆ. ಥಿಯೇಟ್ರಲ್ಲಿ ಒಂದು 2-3 ಥಿಯೇಟರ್ಗಳು ಸರ್. ಏನಂದ್ರೆ ಮೊದಲನೇ ದಿನ ಸಿಕ್ಕಿಲ್ಲ ಸರ್. ಮಹೇಶ್ ಬಾಬು ಫಿಲಮ್ ಬಂತು ಅಂತ ಥಿಯೇಟರ್ಗಳು ಕೊಟ್ಟಿಲ್ಲ. ಅದೇ ಒಂದು ದೊಡ್ಡವ್ರು ಹೇಳ್ತಾರಲ್ಲ, ಭಗವಂತನ ಆಶೀರ್ವಾದ ಇದ್ರೆ ಏನು ಬೇಕಾ, ಇದೊಂದೇ ಸಾಕ್ಷಿ. ಇವಾಗ ಇದು ಕಮ್ಮಿ ಆಗೋಯ್ತು ಥಿಯೇಟರ್ಗಳು. ಇದಕ್ಕೆಲ್ಲ ಟಿಕೆಟ್ಸ್ ಇಲ್ಲ. ಹನುಮಾನ್ಗೆ ಟಿಕೆಟ್ಸ್ ಇಲ್ಲ. ಎಷ್ಟೊತ್ತಿ ನೋಡಿದ್ರು ಫ್ಯಾಮಿಲಿ ಜೊತೆ ಎಲ್ಲ ಚಿಕ್ಕ ಮಕ್ಳಿಂದ ಎಲ್ಲರೂ ಬಂದು ನೋಡ್ತಾ ಇದಾರೆ. ಇದರಲ್ಲಿ ಒಂದು ಸೀಕ್ರೆಟ್ಸ್ ಯಾವುದೋ ಸೀನ್ ಇಟ್ಟಿಲ್ಲ ನೋಡಿ. ಅದೇ ಒಂಥರ ಖುಷಿ ಆಗ್ಬಿಡುತ್ತೆ. ಕುಡಿಯೋ ಸೀನ್ ಇಲ್ಲ, ಒಂದು ಸೀರಿಯಸ್ ಆದ ಸೀನ್ ಇಲ್ಲ, ಒಂದು ಅದ್ಭುತವಾದ ಸಿನಿಮಾ ತೆಗೆದಿದ್ದಾರೆ ಸರ್. ನಮ್ಮ ಧರ್ಮದ ಬಗ್ಗೆ ಚಿಕ್ಕ ಮಕ್ಕಳಿಗೆ ಇವಾಗಿಂದನೇ ಒಂದು ಇದು ನಮ್ಮ ಧರ್ಮ, ಇದು ನಮ್ಮ ದೇವರು, ಇದು ನಮ್ಮ ಕಲ್ಚರ್ ಅಂತ ತೋರಿಸೋಂಥ ಸಿನಿಮಾ ಇದು. ಕರ್ಕೊಬಂದು ನೋಡಿ. ಫ್ಯಾಂಟಸಿ ವರ್ಲ್ಡು, ಎಂಜಾಯ್ಮೆಂಟ್, ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸ್ಟೋರಿ ಇದೆ, ನಮ್ಮ ಧರ್ಮ ಇದೆ, ಎಲ್ಲ ಇದೆ. ಈ ಕಾಲಕ್ಕೆ ಎಲ್ಲರೂ ಮಕ್ಕಳನ್ನ ಕರ್ಕೊಬಂದು ಫ್ಯಾಮಿಲಿ ಜೊತೆ ಆರಾಮಾಗಿ ಎಂಟರ್ಟೈನ್ ಆಗಿ ನೋಡ್ಬೋದು ಸಿನಿಮಾ. ದೇವ್ರಿಲ್ಲ ಅಂತ ನನ್ನ ಮಕ್ಳು ಅಂತಾರಲ್ಲ ಸರ್, ಅಂತ ಕಚಡ ನನ್ನ ಮಕ್ಳಿಗೆ ಹೇಳ್ತೇನೆ. ದೇವ್ರಿಲ್ಲ ಅಂದ್ರೆ ತಿಗಾಮಸ್ಕೊಂಡ್ಬಂದು ಇಂಥ ಸಿನಿಮಾ ನೋಡ್ರಿ ಯಾವಾಗ ಗೊತ್ತಾಗುತ್ತೆ ದೇವರು ಯಾಕಿಲ್ಲ. ಯಾರ್ಯಾರು ಬದುಕಿದ್ದಾರೆ, ಒಂದು ಟ್ವಿಸ್ಟ್ ಇದೆ. ಇನ್ನೂ ಯಾರು ನಮಗೆ ಗೊತ್ತಿರಲಿಲ್ಲ, ಇವ್ರು ಇನ್ನೂ ಬದುಕಿರ್ತಾರ. ಎಷ್ಟು ರಾಮಾಯಣ ಯಾವ ಯುಗ ಅದು, ತ್ರೇತಾಯುಗದಲ್ಲಿ ಇದ್ದಿದ್ದು ಒಬ್ಬ ಒಂದು ಕ್ಯಾರೆಕ್ಟರ್ ಹೇಳ್ಬಾರ್ದು, ರಿವ್ಯೂ ಮಾಡ್ಬಾರ್ದು. ಅವ್ರು ಇನ್ನೂ ಬದುಕಿದಾರ, ನನಗೆ ಆಶ್ಚರ್ಯ. ನಮಗೆ ಗೊತ್ತಿಲ್ಲ ಅದು. ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಂಜನೇಯ ಬದುಕಿದ್ದಾರೆ ಅಂತ ಇನ್ನೂ ಇದ್ದಾರೆ ಜೀವನ, ಅದೆಲ್ಲರಿಗೂ ಗೊತ್ತು, ನಾವು ಪೂಜಿಸ್ತೀವಿ. ಅವ್ರು ಒಂದು ಕ್ಯಾರೆಕ್ಟರ್ ಇದೆ ಸರ್, ಅವಾಗ ಇನ್ನೂ ಇದ್ದಾರೆ. ನನಗೆ ಶಾಕು ಸರ್, ಅಷ್ಟು ಅದ್ಭುತವಾಗಿದೆ. ಒಳ್ಳೆ ಟ್ವಿಸ್ಟ್ ಇದೆ. ದೇವರು ಇದ್ದೇ ಇದೆ ಸರ್. ದೇವ್ರು ಇದ್ದಾನೆ, ಎಲ್ಲೂ ಹೋಗಿಲ್ಲ. ನಂಬೇಕಷ್ಟೇ ನಾವು. ನಂಬಿಲ್ಲ ಅಂದ್ರೆ ನನ್ನ ಮಕ್ಕಳು ಉಣ್ಕೊಂಡು ಹೋಯ್ತಾರೆ ಅಷ್ಟೇ. ಇನ್ನೊಬ್ರಿಗೆ ಸಹಾಯ ಮಾಡೋದೇ ದೇವರು, ಆ ಕಾನ್ಸೆಪ್ಟೇ ಇದು. ಅಷ್ಟೇ ಡೈಲಾಗ್ ಇರ್ತೀವಿ. ಅದೇ ಎಲ್ಲರೂ ಅದನ್ನ ತಾನೇ ನಂಬೋದು. ಇವಾಗ ಯಾರಾದ್ರೂ ಗೊತ್ತಿಲ್ಲ ಸಹಾಯ ಮಾಡಿದ್ರೆ ನೀನೇ ದೇವ್ರು ಅಂತ ಕಾಲಿಗೆ ಮುಗ್ದೆ ಎಲ್ಲ ಮಾಡ್ತಾರೆ. ಅದೇ ದೇವ್ರು. ಜನಕ್ಕೋಸ್ಕರ ಯಾರು ಮಾಡ್ತಾರೋ ಸರ್, ಅವನೇ ಅಲ್ಲೇ ನಿಜವಾದ ದೇವ್ರು ಇರ್ತಾನೆ. ಜನಕ್ಕೋಸ್ಕರ ನಿಸ್ವಾರ್ಥವಾಗಿ ಏನಾರು ಕೆಲಸ ಮಾಡ್ರಿ, ನಮ್ಮಿಂದ ದೇವ್ರು ಇದ್ದೇ ಇರ್ತಾನೆ, ಕಾಪಾಡ್ತಾನೆ. ನಾವು ಹೆಂಗೆ ಟಾಪ್ಗೆ ಹೋಗ್ತೀವೋ ನಮಗೆ ಗೊತ್ತಾಗಲ್ಲ, ದೇವ್ರು ಕಾಪಾಡ್ತಾನೆ ಅಷ್ಟೇ ಸರ್. ಅದು ನಂಬ್ತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಬಂದು, ಇದು ಕನ್ನಡದಲ್ಲೂ ರಿಲೀಸ್ ಆಗಿದೆ. ಅಕಸ್ಮಾತ್ ಕನ್ನಡದಲ್ಲಿ ಥಿಯೇಟರ್ ಕಮ್ಮಿ ಆಗಿದ್ರು ಸರ್, ತೆಲುಗಲ್ಲೇ ಬಂದು ನೋಡಿ, ಇಲ್ಲ ಕನ್ನಡದಲ್ಲೇ ನೋಡಿ. ಒಟ್ಟಲ್ಲಿ ಅದ್ಭುತವಾದ ಸಿನಿಮಾ. ಎಲ್ಲರೂ ಖುಷಿ ಪಡ್ತೀರಾ. ಥ್ಯಾಂಕ್ ಯು.